ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1/7/2026 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 8/1/2020. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಹಾರಿರಿ, ಫರಿಷ್ಠರಾಗಿ ಮೇಲಾರಿರಿ ಮತ್ತು ಪ್ರಪಂಚದ ದುಃಖಿಯ ಶಾಂತ ಆತ್ಮಗಳಿಗೆ ಶಾಂತಿಯ ಸಕಾಶನ್ನು ನೀಡಿ ಆ ಮಕ್ಕಳ ಕೂಗನ್ನು ಕೇಳಿರಿ. ಓಂ ನಮಃ ಶಿವಾಯ್. ಪ್ರಕೃತಿಯು ಕೂಡ ತನ್ನ ಪ್ರಕೋಪವನ್ನು ತೋರಿಸುತ್ತದೆಯಲ್ಲವೇ? ಹೌದಲ್ಲವೇ? ನೋಡಿ ಮಕ್ಕಳೇ, ನಾವು ಪೂರ್ತಿ ಸುತ್ತು ಹಾಕಿ ಬರುತ್ತಿದ್ದೇವೆ, ನೋಡುತ್ತಿದ್ದೇವೆ. ಅವರ ಧ್ವನಿ ನಿಮಗೆ ಕೇಳಿಸುತ್ತದೆಯೇ ಮಕ್ಕಳೇ? ಕೇಳಿಸುತ್ತಿಲ್ಲವೇ? ಹಾಗಾದರೆ ಕೇಳಿಸಿಕೊಳ್ಳಿ. ಆ ಮಕ್ಕಳು ಚೀರುತ್ತಿದ್ದಾರೆ, ಅಳುತ್ತಿದ್ದಾರೆ. ಬಾಬಾ, ಆ ಧ್ವನಿ ಹೇಗೆ ಕೇಳಿಸಬೇಕು? ಆ ಸ್ಥಿತಿ ನಮ್ಮದಾಗಬೇಕಲ್ಲವೇ ಎಂದು ಮಕ್ಕಳು ಕೇಳಿದರು. ಮಾಡಿಕೊಳ್ಳಿ ಮಕ್ಕಳೇ. ಕೇಳಿದರು. ಹೇಗೆ ಮಾಡಿಕೊಳ್ಳುವುದು? ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಯಾವ ಆತ್ಮಗಳನ್ನೇ ನೋಡಿದರೂ ಕೆಲವರಂತೂ ಶರೀರವನ್ನು ಬಿಡಲು ಆಗುತ್ತಿಲ್ಲ, ಕೆಲವರು ಒದ್ದಾಡುತ್ತಿದ್ದಾರೆ, ಕೆಲವರ ಒಂದು ಕಾಲು ಹೋಗಿದೆ, ಕೆಲವರದ್ದು 2 ಕಾಲು ಹೋಗಿದೆ, ಕೆಲವರದ್ದು ಇನ್ನೇನೋ ಹೋಗಿದೆ. ನಾವು ನೋಡುತ್ತಿದ್ದೇವೆ, ನೀವು ಮಕ್ಕಳು ನೋಡಿ. ಅದಕ್ಕಾಗಿಯೇ ಹೇಳುತ್ತಿದ್ದೇವೆ, ನೋಡಿ, ಇದರಿಂದ ನೀವು ಅವರಿಗೆ ಸಕಾಶನ್ನು ನೀಡಬಹುದು. ಯಾರೋ ಕೇಳಿದರು, ಬಾಬಾ, ಸ್ಥಿತಿಯನ್ನು ನಿರ್ಮಿಸಿಕೊಳ್ಳಲು ಮತ್ತೆ ಏನು ಮಾಡಬೇಕು? ನೀವು ಸೈಲೆನ್ಸ್ ನಲ್ಲಿ ಕುಳಿತುಕೊಳ್ಳಿ ಮತ್ತು ತಂದೆಗೆ ಹೇಳಿ, ಬಾಬಾ, ಆ ಆತ್ಮಗಳಿಗೆ ಶಾಂತಿಯ ಅಂಜಲಿಯನ್ನು ಅಂದ್ರೆ ಶಾಂತಿಯ ಸಕಾಶನ್ನು ನೀಡಿ. ಇಷ್ಟಂತೂ ಹೇಳಬಹುದಲ್ಲವೇ? ಇಷ್ಟು ಸಾಕು. ನೀವು ಬಾಬನನ್ನು ಇಮರ್ಜ್ ಮಾಡಿಕೊಳ್ಳಿ. ಈಗ ನಿಮಗೆ ಹೋಗಿ ನಿಮ್ಮ ಮನೆಯಲ್ಲಿ ಸೂಕ್ಷ್ಮ ರೂಪದಿಂದ ನಿಮ್ಮ ಮಗುವಿಗೆ ಹಾಲು ಕುಡಿಸಿ ಎಂದು ಹೇಳಿದರೆ ಕುಡಿಸುತ್ತೀರೋ ಇಲ್ಲವೋ? ಅಂದ್ರೆ ಆ ಸೂಕ್ಷ್ಮ ರೂಪದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳುತ್ತೀರೋ ಇಲ್ಲವೋ? ನಿಮಗೆ ಇದೂ ಸಹ ಗೊತ್ತಿದೆ, ನಿಮ್ಮ ಗ್ಲಾಸ್ ಎಲ್ಲಿದೆ, ಹಾಲಿನ ಪಾತ್ರೆ ಎಲ್ಲಿದೆ ಎಂದು, ಹಾಲನ್ನು ಎಲ್ಲಿಂದ ತೆಗೆಯಬೇಕು, ಹಾಲನ್ನು ಹೇಗೆ ಬಿಸಿ ಮಾಡಬೇಕು, ಇಷ್ಟಂತೂ ಎಲ್ಲರಿಗೂ ಗೊತ್ತಿದೆಯಲ್ಲವೇ? ಹಾಗಾದರೆ ಸೂಕ್ಷ್ಮ ರೂಪದಲ್ಲಿ ಹೋಗಿರಿ, ಫರಿಷ್ಠಗಳಾಗಿ ಅಲ್ಲಿ ಅವರಿಗೆ ಸಕಾಶನ್ನು ನೀಡಿ. ಇದರಿಂದ ಕನಿಷ್ಠ ಪಕ್ಷ ಅವರ ಶರೀರವಾದರೂ ಬಿಡುಗಡೆಯಾಗಲಿ. ಅವರ ಶರೀರವೂ ಬಿಡುಗಡೆಯಾಗುತ್ತಿಲ್ಲ. ಈ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ. ಆದರೆ ಬಾಬಾ ಏನು ಹೇಳಿದ್ದಾರೆ? ಈ ಶರೀರದ ಮೂಲಕವೇ ನೀವು ಅವರಿಗೆ ಮುಕ್ತಿಯನ್ನು ನೀಡಬಹುದು. ಬಾಬಾ ಮುಕ್ತಿ ನೀಡುವುದಾಗಿದ್ದರೆ ಮೊದಲೇ ಕೊಡುತ್ತಿದ್ದಾರಲ್ಲವೇ? ನೋಡಿ, ಬಾಬಾ ಬಿಂದು ರೂಪವಾಗಿದ್ದಾರೆ. ಬಾಬಾ ಕೂಡ ಶರೀರದ ಆಧಾರವನ್ನು ತೆಗೆದುಕೊಂಡು, ಮಕ್ಕಳೇ, ಫರಿಷ್ಠಗಳಾಗಿ ಮೇಲಾರಿರಿ, ಆ ಆತ್ಮಗಳಿಗೆ ಶಾಂತಿಯ ಸಕಾಶನ್ನು ನೀಡಿ. ಅದಕ್ಕೂ ಮೊದಲು ನೀವು ಮಕ್ಕಳು ಖುಷಿಯಾಗಿದ್ದೀರಲ್ಲವೇ? ನೀವು ಸಂತುಷ್ಟರಾಗಿದ್ದೀರಲ್ಲವೇ? ನಿಮ್ಮ ಮನಸ್ಸು ಶಾಂತವಾಗಿದೆಯಲ್ಲವೇ? ಹಾಗಾದರೆ ಅವರಿಗೆ ನೀಡಿ. ನೀವು ಆ ಮಕ್ಕಳಿಗೆ ನೀಡಿ. ಅವರು ಒದ್ದಾಡುತ್ತಿದ್ದಾರೆ, ಅಯ್ಯೋ ಅಳುತ್ತಿದ್ದಾರೆ. ಭಗವಂತನೇ, ನೀನು ಎಲ್ಲಿ ಹೊರಟು ಹೋದೆ? ನಮ್ಮ ಭಗವಂತನೂ ಇದ್ದಾನೆಯೇ? ಅಥವಾ ಭಗವಂತ ನಮ್ಮವನಲ್ಲವೇ? ಆ ಮಕ್ಕಳು ಹೀಗೆ ಹೇಳುತ್ತಿದ್ದಾರೆ, ಹೀಗೆ ಕರೆಯುತ್ತಿದ್ದಾರೆ. ಭಗವಂತನೇ ಅಂದ್ರೆ ಭಗವಂತ ತಂದೆಯೇ, ಫರಿಷ್ಠಗಳು ಕಾಪಾಡಲು ಬರುತ್ತಾರೆ, ಕರೆದುಕೊಂಡು ಹೋಗಲು ಬರುತ್ತಾರೆ ಎಂದು ನಾವು ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ. ನಾವು ಬದುಕಲು ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಪಕ್ಷ ನಮ್ಮನ್ನು ಕರೆದುಕೊಂಡಾದರೂ ಹೋಗಲಿ. ಈ ಧ್ವನಿಯನ್ನು ಕೇಳುತ್ತಿದ್ದೀರಾ? ಈಗ ನಮಗೆ ಕೇಳಿಸುತ್ತಿದೆ. ಎಲ್ಲರ ಧ್ವನಿ ಅಳುವ, ಕೂಗುವ ಧ್ವನಿ. ಮಕ್ಕಳೇ, ಫರಿಷ್ಠಗಳಾಗಿ ಇಂತಹ ಶರೀರ ಏಕಾಂತದಲ್ಲಿ ಕುಳಿತುಕೊಳ್ಳಿ. ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಮತ್ತು ಬೆಳಕಿನ ಶರೀರದಿಂದ ಮೇಲೆ ಹಾರಿ ಹೋಗಿ. ನೀವು ಬೇರೆ ಎಲ್ಲಿಗೂ ಹೋಗದಿದ್ದರೆ ಭೂಮಿಯ ಮೇಲೆಯೇ ಹೋಗಿ, ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಎಲ್ಲರಿಗೂ ಸಕಾಶನ್ನು ನೀಡಿ. ಬೇರೆ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲದಿದ್ದರೆ, ಅಲ್ಲಿ ಈಗಾಗುತ್ತಿದೆ ಎಂದು ನಿಮಗೆ ತಿಳಿದಿಲ್ಲ, ನಿಮಗೆ ಸ್ಥಳದ ಬಗ್ಗೆ ತಿಳಿದಿಲ್ಲವಲ್ಲವೇ? ಹಾಗಾದರೆ ನೀವು ಇಡೀ ಭೂಮಿಯ ಆಚೆಗೆ ಹೋಗಿ, ಅಲ್ಲಿಗೆ ಹೋಗಿ 4 ಕಡೆ ಸಂಪೂರ್ಣವಾಗಿ ಸಕಾಶನ್ನು ನೀಡಿ. ಅದರಿಂದ ಕನಿಷ್ಠ ಪಕ್ಷ ಆ ಆತ್ಮಗಳಿಗೆ ತೃಪ್ತಿಯಾದರೂ ಸಿಗುತ್ತದೆ. ನಿಮ್ಮ ಸಕಾಶದಿಂದ ಅವರ ಶರೀರಗಳು ಬಿಡುಗಡೆಯಾಗುತ್ತವೆ. ಇಷ್ಟು ದೊಡ್ಡ ಅದ್ಭುತವನ್ನು ನೀವು ಮಕ್ಕಳು ಮಾಡಬಹುದು. ನಿಮ್ಮ ಸಹೋದರರಿಗಾಗಿ ಮಾಡುವಿರಾ? ಇಂದು 1 ಗಂಟೆ ಕುಳಿತು, ಈಗ ಊಟ ಮಾಡಿ 1 ಗಂಟೆ ಕುಳಿತು ಎಲ್ಲಾ ಮಕ್ಕಳು ಫರಿಷ್ಠಗಳಾಗಿ ಮೇಲೆ ಹಾರಿರಿ. ಬೇಕಾದರೆ ರಾತ್ರಿ ಸ್ವಲ್ಪ ತಡವಾಗಿ ಮಲಗಿರಿ, ಆದರೆ ಇಂದು ಅವಶ್ಯವಾಗಿ ಮಾಡಿರಿ. ಮಕ್ಕಳೇ, ಅವರು ತುಂಬಾ ಒದ್ದಾಡುತ್ತಿದ್ದಾರೆ. ನೀವು ಫರಿಷ್ಠಗಳಾಗಿ ಅವರಿಗೆ ಸಕಾಶ್ ಕೊಡದಿದ್ದರೆ ಬೇರೆ ಯಾರು ಕೊಡುತ್ತಾರೆ? ಅವರು ನಿಮ್ಮ ಸಹೋದರ ಸಹೋದರಿಯರು ಇಷ್ಟು ಕಷ್ಟದಲ್ಲಿದ್ದಾರೆ. ನೀವು ನಿಮ್ಮ ಸಂಬಂಧಿಕರ ವಿಷಯದಲ್ಲಿಯೂ ಏನು ಮಾಡುತ್ತೀರಿ? ಯಾರಾದರೂ ಕಷ್ಟದಲ್ಲಿದ್ದರೆ ಓಡಿ ಹೋಗುತ್ತೀರಲ್ಲವೇ? ಅವರ ಹತ್ತಿರ ಹೋಗುತ್ತೀರಲ್ಲವೇ? ಏಕೆ? ಇವರು ನನ್ನ ಸಂಬಂಧಿ ಎಂದು. ಹಾಗಾದರೆ ಅವರು ನಿಮ್ಮ ಆತ್ಮದ ಸಹೋದರರು. ಅವರ ಅಂಗಾಂಗಗಳು ಎಲ್ಲೆಲ್ಲಿಂದಲೂ ತುಂಡಾಗಿವೆ. ಯಾರೋ ಎಲ್ಲಿಯೋ ಸಿಲುಕಿಕೊಂಡಿದ್ದಾರೆ. ಯಾರದ್ದು ಕುತ್ತಿಗೆ ಸಿಲುಕಿಕೊಂಡಿದೆ, ಯಾರದ್ದು ಕೈ ಸಿಲುಕಿಕೊಂಡಿದೆ, ಯಾರದ್ದು ಕಾಲು. ಏಕೆಂದರೆ ಅವರಿಗೆ ದೇಹಾಭಿಮಾನವಿದೆ ಮತ್ತು ದೇಹಾಭಿಮಾನದಲ್ಲಿ ಶರೀರಕ್ಕೆ ಕಷ್ಟವಾದಾಗ ಆತ್ಮಕ್ಕೂ ಕಷ್ಟವಾಗುತ್ತದೆ. ಮತ್ತು ಹೇಗೆ ಸಿಲುಕಿಕೊಂಡಿದ್ದಾರೆಂದರೆ ನರಕದ ಯಾತನೆಗಳು ಕೂಡ ಆ ಮಕ್ಕಳಿಗೆ
ಕಡಿಮೆಯೇ ಎಂದು ಹೇಳುತ್ತಾರಲ್ಲವೇ? ಅರ್ಥವಾಗುತ್ತಿದೆಯಲ್ಲವೇ? ಅರ್ಥ ಮಾಡಿಕೊಳ್ಳಿ ಆ ವಿಷಯವನ್ನು. ಯಾರೋ ಕೇಳಿದರು, ಬಾಬಾ, ಮನಸಾ ಸೇವೆ ಮಾಡಲು ಮೊದಲು ಅಂತಹ ಸ್ಥಿತಿಯನ್ನು ನಿರ್ಮಿಸಿಕೊಳ್ಳಬೇಕಲ್ಲವೇ? ನೀವು ನೋಡಿ, ಅಂತಹ ಸ್ಥಿತಿಯಲ್ಲಿ ನೀವು ಕುಳಿತುಕೊಳ್ಳುತ್ತೀರಲ್ಲವೇ? ನೀವು ಬಾಬನಿಗೆ ಹೇಳಿ, ಬಾಬಾ, ನನ್ನನ್ನು ಮೇಲೆ ಹಾರಿಸು, ನನ್ನನ್ನು ಕರೆದುಕೊಂಡು ಹೋಗು. ಕೇವಲ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಳ್ಳಿ, ನಾನು ನನ್ನ ಸಹೋದರರಿಗೆ ಸಕಾಶನ್ನು ನೀಡಲು ತಲುಪಿದ್ದೇನೆ. ಇಷ್ಟನ್ನೇ ಯೋಚಿಸಬೇಕು. ಏನು? ಯಾರೋ ಕೇಳಿದರು, ಬಾಬಾ, ಇಂದು ನೀವು ತುಂಬಾ ದುಃಖಿತರಾಗಿದ್ದೀರಾ? ಬಾಬಾ ದುಃಖಿತನಾಗಿಲ್ಲ, ಆದರೆ ಮಕ್ಕಳು ದುಃಖದಲ್ಲಿದ್ದರೆ ತಂದೆಗೆ ಸ್ವಲ್ಪವಾದರೂ ಅನಿಸುತ್ತದಲ್ಲವೇ? ಹೌದಲ್ಲವೇ? ಏಕೆಂದರೆ ಮಕ್ಕಳ ಧ್ವನಿ ಅಂತಹ ಧ್ವನಿ ಬರುತ್ತಿದೆ, ಅಂತಹ ಚುಚ್ಚುವಂತಹ ಧ್ವನಿ ಬರುತ್ತಿದೆ. ತಂದೆಯು ನಿಮ್ಮ ತಂದೆಯೂ ಹೌದು, ಮತ್ತು ಶರೀರವನ್ನು ಬಿಡುತ್ತಿರುವವರು ತಂದೆಯೂ ಹೌದಲ್ಲವೇ? ತಂದೆಯ ಒಂದು ಮಗು ಸಂತೋಷವಾಗಿದ್ದು ಇನ್ನೊಂದು ಮಗು ದುಃಖದಲ್ಲಿದ್ದರೆ ಗಮನವು ಇಬ್ಬರ ಮೇಲೂ ಹೋಗುತ್ತದಲ್ಲವೇ? ಆದರೆ ಸಂತೋಷವಾಗಿರುವವನಿಗೆ ಮಗುವೇ ಅವನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸು ಎಂದು ಹೇಳುತ್ತಾರಲ್ಲವೇ? ಅಂದ್ರೆ ಯಾವ ಮಕ್ಕಳು ಖುಷಿಯಲ್ಲಿದ್ದಾರೆ, ಸುಖವಾಗಿದ್ದಾರೆ, ಆ ಮಕ್ಕಳಿಗೆ ತಂದೆ ಇನ್ ದುಃಖದಲ್ಲಿರುವಂತ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡ್ರಿ ಅಂತ ಹೇಳ್ತಾರಲ್ಲವೇ? ಹೌದು. ಹಾಗಾದರೆ ಹೀಗೆ ಮಾಡಿ, ಯಾರು ಏನು ಯಾರು ಏನಲ್ಲ ಎಂದು ಗೊಂದಲಕ್ಕೊಳಗಾಗಬೇಡಿ. ಎಲ್ಲವನ್ನೂ ಬಿಟ್ಟು ಬಿಡಿ. ಒಂದೇ ವಿಷಯದ ಮೇಲೆ ಗಮನ ಹರಿಸಿ, ನಾನು ಮನಸಾ ಸೇವೆ ಮಾಡುವ ಮೂಲಕ ಎಲ್ಲಾ ಆತ್ಮಗಳನ್ನು ಮುಕ್ತಗೊಳಿಸಬೇಕು. ಕೇವಲ ಇಷ್ಟು ಹೇಳಿ, ಬಾಬಾ, ಈ ಎಲ್ಲಾ ಆತ್ಮಗಳನ್ನು ಮುಕ್ತಗೊಳಿಸಿ. ಹೀಗೆ ನೀವು ಹೇಳಿದ ತಕ್ಷಣ ನಮ್ಮ ಶಿವಬಾಬಾ ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಮತ್ತು ನಿಮ್ಮೊಳಗೆ ಎಂತಹ ಶಕ್ತಿಯನ್ನು ನೀಡುತ್ತಾರೆಂದರೆ ನೀವು ಇಡೀ ಸೃಷ್ಟಿಗೆ ಶಕ್ತಿಯನ್ನು ನೀಡುತ್ತಿರುವಂತೆ ಭಾಸವಾಗುತ್ತದೆ. ಅವರ ಪ್ರೀತಿ ಅಂತಹದ್ದು ನೋಡಿ. ತಂದೆಯು ಏಕರಸ ಆಗಿದ್ದಾರೆ. ಈಗ ನಮಗೂ ಕಾಣಿಸುತ್ತದೆ, ಏಕೆಂದರೆ ಈಗ ನಮಗೆ ಶರೀರವೇ ಇಲ್ಲವಲ್ಲ. ಈಗ ಇಲ್ಲಿಂದ ಹೊರಟರೆ ಅಲ್ಲಿಗೆ ತಲುಪುತ್ತೇವೆ, ನೋಡುತ್ತೇವೆ. ಈ ಪ್ರಪಂಚದಲ್ಲಿ ಕತ್ತಲೆಯೂ ಇರುತ್ತದೆ, ಬೆಳಕು ಇರುತ್ತದೆ. ಆದರೆ ನಾವು ಎಲ್ಲೆಲ್ಲಿಗೆ ಹೋಗುತ್ತೇವೆಯೋ ಅಲ್ಲಿ ಏನು ಮಾಡುತ್ತೇವೆ? ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸರಿತಾನೆ ಮಕ್ಕಳೇ? ಮಾಡುತ್ತೀರಲ್ಲವೇ? ಕುಳಿತುಕೊಳ್ಳಿ. ಕುಳಿತುಕೊಂಡು ನೆನಪು ಮಾಡಿ. ಮತ್ತು ಯಾರು ಇಲ್ಲಿರುವ ಮಕ್ಕಳಲ್ಲವೋ ನೆನಪು ಮಾಡಿ. ಮತ್ತು ಯಾರು ಇಲ್ಲಿ ಇಲ್ಲವೋ ಮತ್ತು ಯಾರು ಇಲ್ಲಿರುವ ಮಕ್ಕಳಲ್ಲವೋ ಮತ್ತು ಯಾರು ಇದನ್ನು ಕೇಳುತ್ತಾರೋ ಅವರಿಗೂ ಸಂದೇಶ ಕೊಡಿ. ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳಲಿ ಮತ್ತು ಎಲ್ಲರೂ ಸಕಾಶ್ ಕೊಡಲು ಪ್ರಾರಂಭಿಸಲಿ. ಸರಿತಾನೆ? ಎಲ್ಲರೂ ಕುಳಿತುಕೊಳ್ಳಿ. ನೀವು ಏನೇ ಊಟ ಮಾಡಬೇಕಿದ್ದರೂ ಹೇಗಿದ್ದರೂ ಸರಿ, ಅಡುಗೆ ಮಾಡಿ ಊಟ ಮಾಡಿ. ಅದರ ನಂತರ ಪೂರ್ತಿ 1 ಗಂಟೆ ಕುಳಿತು ಎಲ್ಲರಿಗೂ ಸಕಾಶ್ ಕೊಡಿ. ನೋಡಿ ಬರುತ್ತಿದ್ದೇವೆ, ಅದಕ್ಕಾಗಿಯೇ ಹೇಳುತ್ತಿದ್ದೇವೆ. ಈಗಷ್ಟೇ ನೋಡಿ ಬರುತ್ತಿದ್ದೇವೆ, ಇಂದು ಪೂರ್ತಿ ಸುತ್ತು ಹಾಕುತ್ತಿದ್ದೇವೆ. ನೋಡಿ ಬಾಬಾರಿಗೆ ಹೇಗೆ ತೋರಿಸುತ್ತಿದ್ದಾರೆ. ನೋಡಿ ಬಾಬಾ ಮಕ್ಕಳು ಎಂತಹ ಕಷ್ಟದಲ್ಲಿದ್ದಾರೆ. ಒಂದು ಸ್ಥಳದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ, ಒಂದು ಸ್ಥಳದಲ್ಲಿ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿಯೊಂದು ಸೆಕೆಂಡಿನಲ್ಲಿಯೂ ಆಗುತ್ತಿದೆ. ಇಲ್ಲಿ ಆಗುತ್ತಿದೆ, ಈಗ ಇಲ್ಲಿ ಆಗುತ್ತಿದೆ, ಈಗ ಅಲ್ಲಿ ಆಗುತ್ತಿದೆ, ಹೀಗೆ ನಡೆಯುತ್ತಿದೆ. ಹಾಗಾದರೆ ಏನು ಮಾಡಬೇಕು ಹೇಳಿ? ನೀಡಬೇಕಲ್ಲವೇ? ಅವರಿಗೆ ಸಕಾಶ್ ಕೊಡಬೇಕಲ್ಲವೇ? ನಿಮ್ಮ ಶರೀರಕ್ಕೆ ಏನೇ ಊಟ ಮಾಡಿಸಬೇಕಾಗಿದ್ದರೂ ಮಾಡಿಸಿ ಮತ್ತು ಊಟ ಆದ ನಂತರ ಕುಳಿತುಕೊಂಡು ಸಂಪೂರ್ಣ ಶಕ್ತಿಶಾಲಿಯಾಗಿ. ಏಕೆಂದರೆ ಮಕ್ಕಳೇ, ಈ ವರ್ಷವಿದೆಯಲ್ಲ, ಇದು ಬಹಳಷ್ಟು ಮಕ್ಕಳ ಮುಕ್ತಿಯ ವರ್ಷವೂ ಆಗಿದೆ. ಮತ್ತು ಶರೀರದಿಂದ ಮುಕ್ತಿ ನೋಡಿ ಮಕ್ಕಳೇ, ಆ ಆತ್ಮವು ಶರೀರದಿಂದ ಮುಕ್ತವಾದಾಗ ಒದ್ದಾಡುತ್ತದೆ. ಆದ್ದರಿಂದ ನೀವು ಮಕ್ಕಳು ಅವರನ್ನು ಸೂಕ್ಷ್ಮವತನಕ್ಕೆ ಕರೆತರುವ ದಾರಿಯನ್ನು ತೋರಿಸಬೇಕು. ಈಗ ಯಾವ ಆತ್ಮಗಳು ಶರೀರವನ್ನು ಬಿಡುತ್ತವೆಯೋ ಅವು ನೇರವಾಗಿ ಸೂಕ್ಷ್ಮವತನಕ್ಕೆ ನೀವು ದಾರಿ ತೋರಿಸಿ. ನಿಮ್ಮ ಮೂಲಕ ಹೀಗೆ ಬೆಳಕು ಹೋದಾಗ ನಿಮಗೆ ಸೂಕ್ಷ್ಮವತನದ ದಾರಿ ಗೊತ್ತಿದೆಯಲ್ಲವೇ? ನಿಮ್ಮ ಬೆಳಕು ಅವರ ಮೇಲೆ ಬಿದ್ದ ತಕ್ಷಣ ಆ ಬೆಳಕಿನ ಹಿಂದೆ 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 ಬರುತ್ತಾರೆ ಮತ್ತು ನೀವು ಮುಂದೆ ಮುಂದೆ ನಡೆಯಿರಿ. ಅಂದರೆ ನಿಮ್ಮ ಹಿಂದೆ ಹಿಂದೆ ತಾವಾಗಿಯೇ ಅಂಟಿಕೊಂಡು ನಿಮ್ಮ ಬಳಿ ಸೂಕ್ಷ್ಮವತನಕ್ಕೆ ತಲುಪುತ್ತವೆ. ಅಲ್ಲಿ ನಮ್ಮ ಬಾಬಾರ ಬಳಿ ಕೂರಿಸಿ ಬಿಡಿ. ನಂತರ ನಾವು ಅವರ ಲೆಕ್ಕಾಚಾರವನ್ನು ಅವರೊಂದಿಗೆ ನೋಡಿಕೊಳ್ಳುತ್ತೇವೆ. ಕೇವಲ ನೀವು ಅವರನ್ನು ಅಲ್ಲಿಯವರೆಗೆ ತಲುಪಿಸಿ. ಸರಿತಾನೆ? ಇದು ಸೂಕ್ಷ್ಮ ಸೇವೆಯಾಗಿದೆ. ಇದನ್ನು ನಮ್ಮ ಬಾಬಾ ಕೂಡ ಹೇಳುತ್ತಾರೆ. ಮನ್ಸಾ ಸೇವೆ ಮಾಡಿರಿ. ಇದು ಎಂತಹ ಸೇವೆ ಎಂದರೆ ಮಕ್ಕಳೇ, ನೀವು ಕರ್ಮಣಾ ಸೇವೆ, ಯಾವುದೇ ಹಣದ ಸೇವೆ. ನಿಮಗೆ ಗೊತ್ತೇ? ಈಗ ಹೇಳುತ್ತಿದ್ದೇವೆ. ಹಣ ಹೇಗೆ ಸುಡುತ್ತಿದೆ ಗೊತ್ತೇ? ಹೀಗೆ ಸುಡುತ್ತಿದೆ. ಹೀಗೆ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೋ, ಯಾರೆಲ್ಲ ಬಚ್ಚಿಟ್ಟಿದ್ದಾರೋ ಅದೆಲ್ಲವೂ ಓಂ ಶಾಂತಿ. ಯಾರಿಗೂ ತಿಳಿಯಲೇ ಇಲ್ಲ. ಇಲ್ಲಿಯೂ ಏನಾದರೂ ಇತ್ತು ಎಂದು ಎಲ್ಲವೂ ಸಮಾಪ್ತಿ. ಯಾರ ಬಳಿ ಇತ್ತು ಅದನ್ನು ಕಳ್ಳರು ಕದ್ದೊಯ್ದರು. ಅದೇ ತಾನೇ ಬಾಬಾ ಹೇಳಿದ್ದು. ಪ್ರಾರಂಭದಲ್ಲಿಯೂ ಕೆಲವರ ಹಣ ಮಣ್ಣಾಗಿ ಹೋಗುವುದು, ಇನ್ನು ಕೆಲವರದ್ದು ರಾಜ ತಿನ್ನುವರು. ಅಂದ್ರೆ ಸರ್ಕಾರದ ರೈಡ್ ಆಯ್ತು ಅಂದ್ರೆ ಸರ್ಕಾರಕ್ಕೆ ಹೋಗುತ್ತೆ.
ಇನ್ನು ಕಳ್ಳರ ಕಾಟವಾಯಿತು ಅಂದ್ರೆ ಕೆಲವರದ್ದು ಕಳ್ಳರು ಕದ್ದೊಯ್ಯುವರು, ಮತ್ತು ಬೆಂಕಿ ಬಿತ್ತು ಅಂದ್ರೆ ಬೆಂಕಿಯಲ್ಲಿ ಸುಟ್ಟೋಗುವುದು. ನಾವೀಗ ಇದೇ ದೃಶ್ಯವನ್ನು ನೋಡಿ ಬರುತ್ತಿದ್ದೇವೆ. ಇನ್ಯಾರದ್ದು ಹೂತು ಹೋಗಿದೆ. ಅಲ್ಲಿ ಹಣ ಇತ್ತು, ಆದ್ರೆ ಹೂತು ಹೋಗಿದೆ. ಯಾರು ಬಚ್ಚಿಟ್ಟಿದ್ದಾರೋ ಅವರು ಕೂಡ ಓಂ ಶಾಂತಿಯಾಗಿ ಬಿಟ್ಟರು. ಅವರ ಶರೀರವೂ ಬಿಟ್ಟು ಹೋಯಿತು. ಯಾರೋ ಕಳ್ಳರು ತೆಗೆದುಕೊಂಡು ಹೋಗುತ್ತಿದ್ದಾರೆ, ಯಾರೋ ತಿನ್ನುತ್ತಿದ್ದಾರೆ, ಇನ್ಯಾರೋ ತಿನ್ನುತ್ತಿದ್ದಾರೆ. ಇದು ಏಕೆ? ನೀವು ಮಕ್ಕಳು ನಿಮ್ಮ ಕಣ್ಣಿನ ದೃಷ್ಟಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಆದರೆ ನಾವು ಪ್ರಪಂಚದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ನೋಡಲು ಸಾಧ್ಯವಾಗುತ್ತಿದೆ. ಆದ್ದರಿಂದ ಮಕ್ಕಳೇ, ಸರಿ, ಇದನ್ನು ಕುಳಿತುಕೊಂಡು ಮಾಡಿ ಮಕ್ಕಳೇ, ಮತ್ತು ನೀವು ಕೇಳಿ. ನೀವು ಏನು ಕೇಳುತ್ತೀರೋ ಅದನ್ನು ತಿಳಿಸಲಾಗುವುದು. ಒಂದು ಆತ್ಮವು ಕೇಳಿತು, ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಪರಿಸ್ಥಿತಿ ಹೀಗಿರುವಾಗ ನಾವು ಹೇಗೆ ಖುಷಿಯಾಗಿರಲು ಸಾಧ್ಯ? ಹೌದು, ಹಾಗಾದರೆ ತಂದೆ ಇದ್ದಾರಲ್ಲವೇ? ತಂದೆಗೆ ಹೇಗೆ ಖುಷಿಯಾಗುತ್ತದೆ? ಒಂದು ಮಗು ಒದ್ದಾಡುತ್ತಿದೆ ಮತ್ತು ಒಬ್ಬರಲ್ಲ ಬಹಳಷ್ಟು ಮಕ್ಕಳಿದ್ದಾರೆ. ಏಕೆಂದರೆ ವಿಕರ್ಮಗಳೇ ಎಷ್ಟಿವೆ ಎಂದರೆ. ಅಚ್ಚಾ, ಇನ್ನು ಏನಾದರೂ ಕೇಳಿ. ಯಾರಿಗೆ ಏನಾದರೂ ಕೇಳಬೇಕಾಗಿದೆಯೇ? ಯಾರ ಮನಸ್ಸಿನಲ್ಲಿ? ಹೇಳಿರಿ. ಇಲ್ಲ, ಮನಸ್ಸಿನಲ್ಲಿ ಏನೇ ಇದ್ದರೂ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಕೇಳಿ. ಒಂದು ಆತ್ಮವು ಸಮರ್ಪಿತ ಸಹೋದರಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನನ್ನೋ ಕೇಳಿತು. ನೋಡಿ ಮಕ್ಕಳೇ, ಪ್ರತಿಯೊಂದು ಆತ್ಮದ ಲೆಕ್ಕಾಚಾರವು ತನ್ನದೇ ಆಗಿರುತ್ತದೆ. ಎಲ್ಲರಿಗೂ ತಿಳಿದಿದೆಯಲ್ಲವೇ? ಲೆಕ್ಕಾಚಾರವಿಲ್ಲದೆ ಯಾರಿಗೂ ಯಾವುದೇ ಕಾಯಿಲೆ ಬರಲು ಸಾಧ್ಯವಿಲ್ಲ, ಸರಿಯಲ್ಲವೇ? ಈಗ ನೀವು ಬಾಬಾ ಅವರನ್ನು ಗುಣಪಡಿಸಿ ಎಂದು ಹೇಳಿದರೆ ತಂದೆ ಈ ಗ್ಯಾರಂಟಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಇಂತಹ ಗ್ಯಾರಂಟಿ ತೆಗೆದುಕೊಳ್ಳಲು ಪ್ರಾರಂಭಿಸಿದರೆ ಆಗ ಹೇಳುತ್ತಾರೆ, ಅಚ್ಚಾ ಬಾಬಾ, ನಮ್ಮ ಮೇಲೆ ಶತ್ರುತ್ವ ಇತ್ತೇ? ನೀವು ಅವರ ಕಾಯಿಲೆಯನ್ನು ಮಾತ್ರ ಗುಣಪಡಿಸಿದಿರಿ ಮತ್ತು ನಮ್ಮ ಕಾಯಿಲೆಯನ್ನು ಗುಣಪಡಿಸಲಿಲ್ಲ ಎಂದು. ತಂದೆಯು ಎಲ್ಲರಿಗೂ ಸಮಾನರಾಗಿದ್ದಾರಲ್ಲವೇ? ಈ ಹಂತದಲ್ಲಿ ಬಾಬಾ ಯಾರ ಗ್ಯಾರಂಟಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಕಾಯಿಲೆ ಬಂದಿದೆ, ನಮಗೂ ವಾಸಿ ಮಾಡು, ಅದನ್ನ ಬಾಬಾ ಗ್ಯಾರಂಟಿ ಕೊಡೋದಿಲ್ಲ. ಮಾಡಿದರೆ ಎಲ್ಲರಿಗೂ ಒಟ್ಟಿಗೆ ಮಾಡುತ್ತಾರೆ, ಇಲ್ಲದಿದ್ದರೆ ಯಾರದ್ದೂ ಮಾಡುವುದಿಲ್ಲ. ನೋಡಿ ಮಕ್ಕಳೇ, ಇದು ಆತ್ಮದ ಲೆಕ್ಕಾಚಾರವಾಗಿದೆ. ಔಷಧಿಯಿಂದ ಗುಣಮುಖವಾಗುತ್ತದೆಯೋ ಇಲ್ಲವೋ ನೋಡಿ. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನವು ತನ್ನ ಪ್ರಗತಿಯನ್ನು ಸಾಧಿಸುತ್ತಿದೆ. ಔಷಧಿಯಿಂದ ಗುಣಮುಖವಾಗಬಹುದು, ಆದರೆ ಶರೀರ ಬಿಡುವ ಸಮಯ ಬಂದಾಗ ಅದನ್ನು ಔಷಧಿಯಿಂದ ಮುಂದೂಡಲು ಸಾಧ್ಯವಿಲ್ಲ ಅಲ್ಲವೇ? ಅದಕ್ಕೆ ನೀವು ಎಷ್ಟೇ ಔಷಧಿ ನೀಡಿದರೂ ಆ ಸಮಯವು ಬಂದೇ ಬರುತ್ತದೆ, ಸರಿಯಲ್ಲವೇ? ಹೌದು, ಔಷಧಿ ಕೊಡುವುದರಿಂದ ಶರೀರಕ್ಕೆ ವಿಶ್ರಾಂತಿ ಸಿಗುವುದಾದರೆ ಕೊಡುತ್ತಲೇ ಇರಬೇಕು, ಸರಿ ತಾನೆ? ಆದರೆ ಯಾವ ಸಮಯ ನಿಗದಿಯಾಗಿದೆಯೋ ನೀವು ಎಷ್ಟೇ ಔಷಧಿ ಕೊಟ್ಟರೂ ಅಥವಾ ಕೊಡದಿದ್ದರೂ ಅದು ಅವಶ್ಯವಾಗಿ ಈ ಶರೀರದಿಂದ ದೂರ ಹೋಗಿಯೇ ಹೋಗುತ್ತದೆ. ಆತ್ಮ ಶರೀರವನ್ನ ಬಿಟ್ಟೇ ಬಿಡುತ್ತದೆ, ಸರಿ ತಾನೆ? ಬಾಬಾ, ಈ ಮಗು ನಿಮ್ಮ ಸೇವೆಗಾಗಿ ಉಳಿದುಕೊಳ್ಳಲು ಬಯಸುತ್ತಾಳೆಯೇ? ಪಕ್ಕ? ಅಚ್ಚಾ, ಹೀಗೆ ಮಾಡಿ. ಈಗ ಹೋಗಿ ಮತ್ತೆ ಹಿಂತಿರುಗಿ ಬನ್ನಿ. ಯಾವಾಗಲಾದರೂ ನಿಮ್ಮ ಪ್ರೋಗ್ರಾಂ ಆದಾಗ ಬನ್ನಿ, ಸರಿ ತಾನೆ? ನಿಮ್ಮ ಮುಂದಿನ ಗ್ರೂಪ್ ಬಂದಾಗ ಯಾರು ಬಂದರೂ ಅದರಲ್ಲಿ ನೀವು ಬರಬಹುದು, ಚೆನ್ನಾಗನಿಸುತ್ತದಲ್ಲವೇ? ಆದರೆ ಮಗು, ಇಲ್ಲಿ ಬಹಳಷ್ಟು ಸೇವೆ ಇದೆ, ಸುಸ್ತಾಗುವುದಿಲ್ಲ ಅಲ್ಲವೇ? ನೀವು ಶಕ್ತಿಯನ್ನು ತುಂಬುತ್ತೀರಲ್ಲವೇ ಬಾಬಾ? ಆ ಮಗು ಹೇಳ್ತು, ಕಾಲುಗಳು ನೋವಾದರೆ ಕಾಲುಗಳನ್ನು ಒತ್ತುತ್ತೇವೆ. ಒಂದು ವೇಳೆ ಕಾಲುಗಳು ನೋವಾದರೆ ನಮ್ಮ ಬಳಿ ಬನ್ನಿ, ಆಗ ಕಾಲುಗಳನ್ನು ಒತ್ತುತ್ತೇವೆ, ಸರಿ ತಾನೆ? ಇನ್ಯಾರೋ ಹೇಳಿದರು, ನಮ್ಮನ್ನು ಕರೆದುಕೊಳ್ಳಿ ಬಾಬಾ. ಹೌದು, ಖಂಡಿತ. ಆದರೆ ಈಗ ನೀವು ನೋಡಿ, ನಿಮ್ಮ ಲೌಕಿಕ ನಡೆಯುತ್ತದೆಯೇ? ಈಗ ಲೌಕಿಕ ಮನೆಯನ್ನು ನಿಭಾಯಿಸಬೇಕಲ್ಲವೇ? ಹೌದು, ಮಧ್ಯದಲ್ಲಿ ಬಂದು ಹೋಗುತ್ತೀರಿ. ಆಗ ಸೇವೆಯಲ್ಲಿ ತೆಗೆದುಕೊಳ್ಳಿ ಬಾಬಾ, ಅವಶ್ಯವಾಗಿ. ಏಕೆ ತೆಗೆದುಕೊಳ್ಳುವುದಿಲ್ಲ ಹೇಳಿ? ನೀವು ಮಕ್ಕಳು ಸೇವೆಯನ್ನು ಮಾಡಬೇಕಿದೆ. ನಾವಂತೂ ಇಲ್ಲಿ ಹೇಳಿ ಹೊರಟು ಬಿಡುತ್ತೇವೆ. ಸೇವೆಯನ್ನು ಯಾರು ಮಾಡುತ್ತಾರೆ? ನೀವು ಮಕ್ಕಳು ಮಾಡುವಿರಲ್ಲವೇ? ಮತ್ತೆ ನೀವು ಮಕ್ಕಳೇ ಮಾಡುವಿರಿ. ನೋಡಿ, ಪ್ರಾರಂಭದಲ್ಲಿಯೂ ಎಲ್ಲರೂ ಸೇರಿ ಮಾಡಿದರು, ಈಗಲೂ ಎಲ್ಲರೂ ಸೇರಿ ಸೇವೆ ಮಾಡುತ್ತಿದ್ದಾರೆ. ಮುಂದಿನ ಬಾರಿ ನೀವು 2 ತಿಂಗಳು 3 ತಿಂಗಳ ನಂತರ ಎಂದು ಯೋಚಿಸಬೇಡಿ. ಇಲ್ಲ, ಈಗ ನೋಡಿ, ನೀವು ಮಕ್ಕಳು ಹೋದರೆ ಬೇರೆಯವರು ತಯಾರಾಗಿ ಕುಳಿತಿದ್ದಾರೆ. ಸುಮ್ಮನೆ ಕುಳಿತಿದ್ದಾರಲ್ಲವೇ? ನಿಮ್ಮ ಮಕ್ಕಳು ಭೇಟಿಯಾಗಲು ತಯಾರಾಗಿ ಕುಳಿತಿದ್ದಾರೆ ತಾನೆ? ಅಚ್ಚಾ, ಮತ್ತೆ ಹೇಳಿ ಮಕ್ಕಳೇ. ನೀವು ಟೆನ್ಷನ್ ತೆಗೆದುಕೊಳ್ಳಬೇಡಿ, ಬೇಗ ಕರೆಯುತ್ತೇವೆ, ಸರಿ ತಾನೆ? ಅಚ್ಚಾ, ಇದೇನಾಯಿತು? ಇದೇನು ತಗುಲಿತು? ಬಾಬಾ, ಯಾರಿಗೋ ಪೆಟ್ಟಾಗಿದೆ, ಅದನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಪೆಟ್ಟಾಯಿತು. ಪೆಟ್ಟಾದ ತಕ್ಷಣ ನೀವು ಬಾಬನಿಗೆ ಹೇಳಿ, ಬಾಬಾ ಶುಕ್ರಿಯಾ, ಇದು ಒಂದು ಚಿಕ್ಕ ಲೆಕ್ಕಾಚಾರ ಇತ್ತು, ಪೂರ್ಣವಾಯಿತು, ಸರಿ ತಾನೆ? ಶರೀರದಿಂದ ಏನೇ ಆದರೂ ಧನ್ಯವಾದ ಹೇಳಿ. ಧನ್ಯವಾದ ಬಾಬಾ, ಶುಕ್ರಿಯಾ, ಈ ಚಿಕ್ಕ ಲೆಕ್ಕಾಚಾರ ಪೂರ್ಣವಾಯಿತು, ಸರಿ ತಾನೆ? ಅಚಾನಕ್ಕಾಗಿ ತಗುಲಿತಲ್ಲವೇ? ಅಚಾನಕ್ಕಾಗಿ ಲೆಕ್ಕಾಚಾರ ಪೂರ್ಣವಾಯಿತು, ಸರಿ ಮಕ್ಕಳೇ. ಬೇರೆ ಏನಾದರೂ ಕೇಳಬೇಕೆ? ಖುಷಿಯಾಗಿದ್ದೀರಲ್ಲವೇ?
ಶರೀರ ಸರಿಯಾಗಿದೆಯೇ? ಅದರ ಆರೋಗ್ಯ ಚೆನ್ನಾಗಿದೆಯೇ? ಚಳಿಯಂತೂ ಚೆನ್ನಾಗಿ ಆಗುತ್ತಿದೆಯಲ್ಲವೇ? ಯಾವುದೋ ಆತ್ಮ ಕೇಳಿತ್ತು ಅಂದ್ರೆ ಅಲ್ಲಿದ್ದವರೊಬ್ರು ಕೇಳಿದ್ರು, ಬಾಬಾ ಹೈಯೆಸ್ಟ್ ಪ್ಯೂರಿಟಿಯ ಸ್ಥಿತಿ ಏನು? ಹೈಯೆಸ್ಟ್ ಪ್ಯೂರಿಟಿ ಮಕ್ಕಳು ಅವ್ಯಕ್ತವತನದಲ್ಲಿ ತೋರಿಸುತ್ತಾರೆ. ಹೈಯೆಸ್ಟ್ ಪ್ಯೂರಿಟಿ ಮಕ್ಕಳದ್ದು ಅಂತಿಮ ಸಮಯದಲ್ಲಿ ಆಗುತ್ತದೆ. ಅಂತಿಮ ಸಮಯದಲ್ಲಿ ಮಕ್ಕಳು ಯೋಚಿಸುತ್ತಿದ್ದಾರೆ. ಬಹಳಷ್ಟು ಕೇಳುವವರೂ ಇದ್ದಾರೆ. ಬಾಬನಿಂದ ಇದನ್ನು ಕೇಳಬೇಕು, ಬಾಬನಿಂದ ಅದನ್ನು ಕೇಳಬೇಕು. ಹೈಯೆಸ್ಟ್ ಪ್ಯೂರಿಟಿ ಮತ್ತು ಹೆಸರು ಎಷ್ಟು ದೊಡ್ಡದಾಗಿ ಕೊಟ್ಟು ಬಿಟ್ಟಿದ್ದೀರಿ. ಹೈಯೆಸ್ಟ್ ಪ್ಯೂರಿಟಿ ಮಾಡಬಹುದೇ? ಮಾಡಬಹುದೇ? ಹಗಲು ರಾತ್ರಿ ಒಂದಾಗಬೇಕು, ಆಗ ಹೈಯೆಸ್ಟ್ ಪ್ಯೂರಿಟಿ. ಆದರೆ ಒಂದು ಮಾತು ಹೇಳಲೇ ಮಕ್ಕಳೇ, ನೀವು ಹೈಯೆಸ್ಟ್ ಪ್ಯೂರಿಟಿಗೆ ಹೋದರೆ ಇಲ್ಲಿನ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಮರೆತು ಬಿಡಿ. ಹೈ ಹೈ ಎಂದರೇನು? ಹೈ ಹೈ ಎಂದರೆ ಎಲ್ಲಕ್ಕಿಂತ ಉನ್ನತವಾಗಿರುತ್ತದೆ, ಶ್ರೇಷ್ಠವಾಗಿರುತ್ತದೆ. ಈಗ ಹೈಯೆಸ್ಟ್ ಪ್ಯೂರಿಟಿ ಇದೆ ಎಂದರೆ ಮತ್ತೆ ಹೈ ಆಗಿದೆ. ಆದರೆ ಮೊದಲು ಲೆವೆಲ್ ಹೇಳಿ. ಯಾವ ಯಾವ ಲೆವೆಲ್ಗಳಿವೆ? ಮೊದಲು ಲೋ ಲೆವೆಲ್ ಇರುತ್ತದೆ, ನಂತರ ಮೀಡಿಯಂ ಇರುತ್ತದೆ. ಈಗ ಹೈಗೆ ಹೋಗಿ. ನೀವು ಪರಮಧಾಮದಲ್ಲಿ ಜ್ಯೋತಿರ್ಬಿಂದು ಆತ್ಮ ಅಂದರೆ ಹೈಯೆಸ್ಟ್ ಪ್ಯೂರಿಟಿ. ಮತ್ತು ಇದಕ್ಕಾಗಿ ನೀವು 2 ಶರೀರಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸೂಕ್ಷ್ಮ ಶರೀರದ ಮತ್ತು ಈ ದೇಹದ ಆಗ ತಲುಪುವಿರಿ ಹೈಯೆಸ್ಟ್ ಪ್ಯೂರಿಟಿಯ ಬಳಿ. ಹೈಯೆಸ್ಟ್ ಪ್ಯೂರಿಟಿ ಆಗಿರಿ. ಸರಿ, ಅರ್ಥವಾಯಿತೆ? ಈಗ ಈ ಪ್ಯೂರಿಟಿ ಎಂದರೇನು ಮಕ್ಕಳೇ? ಇಷ್ಟು ಶರೀರದಲ್ಲಿ ಇರುವಿರಲ್ಲವೇ, ಸ್ವಲ್ಪ 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 ನಡೆಯುತ್ತಲೇ ಇರುತ್ತದೆ. ಯಾರೊಂದಿಗಾದರೂ ಮನಸ್ತಾಪ, ಯಾರೊಂದಿಗಾದರೂ ಸಂಸ್ಕಾರ ಹೊಂದಾಣಿಕೆಯಾಗಲಿಲ್ಲ, ಯಾರೊಂದಿಗಾದರೂ ಮನಸ್ತಾಪವಾಯಿತು, ಇದು ಸ್ವಲ್ಪ ಸ್ವಲ್ಪ ಆಗುತ್ತದೆ, ಸರಿ ತಾನೆ? ಆದರೆ ಈ ಸ್ವಲ್ಪ ಸ್ವಲ್ಪದ ನಡುವೆಯೂ ಬಾಬನ ಸೇವೆ ಎಷ್ಟು ಸ್ಪೀಡ್ ಆಗಿ ಆಗುತ್ತಿದೆ. ಸರಿ, ಹೈ ಎಂದರೆ ಹೈ ಹೈ ಎಂದರೇನು? ಈಗ ಇದನ್ನೇ ನೋಡಿ, ಎಷ್ಟು ಮೇಲಿದೆ. ಆಮೇಲೆ ನೋಡಿ ಆ ಸ್ಥಿತಿ ಬಂತು ಎಂದರೆ ನೀವು ಈ ಹಳೆಯ ದೇಹವನ್ನು ತ್ಯಾಗ ಮಾಡುವುದು ನಿಶ್ಚಿತ. ಕರ್ಮಾತೀತ ಸೂಕ್ಷ್ಮವತನದ್ದು. ಕರ್ಮಾತೀತ ಸ್ಥಿತಿ ಸೂಕ್ಷ್ಮವತನದಲ್ಲಿ ಅಂದರೆ ಎಲ್ಲಾ ಕರ್ಮಗಳ ಬಂಧನದಿಂದ ಮುಕ್ತರಾಗಿ ಶರೀರವನ್ನು ತ್ಯಾಗ ಮಾಡಿ ಕರ್ಮಾತೀತ ಆಗಿ ಬಿಟ್ಟಿರಿ. ಮತ್ತು ಹೈಯೆಸ್ಟ್ ಎಂದರೆ ಸಂಪೂರ್ಣವಾಗಿ ಸೂಕ್ಷ್ಮ ಶರೀರದಲ್ಲೂ ಪಾರಾಗಿ ತಮ್ಮ ಬಿಂದು ರೂಪದಲ್ಲಿ ಲೀನವಾಗುವುದು. ಸಂಪೂರ್ಣ ಪ್ಯೂರ್, ಅದೇ ಹೈಯೆಸ್ಟ್. ಹಾಗಾದರೆ ಈಗ ಮಕ್ಕಳನ್ನು ಹೈಯೆಸ್ಟ್ಗೆ ಕರೆದುಕೊಂಡು ಹೋದರೆ ನೋಡಿ, ದಾರಿಯನ್ನಂತೂ ತಿಳಿಸಲಾಗಿದೆ, ಆದರೆ ಹೋಗಲು ಬಿಡುವುದಿಲ್ಲ. ಈಗ ಇಷ್ಟೊಂದು ಸೇವೆಯನ್ನು ಯಾರು ಮಾಡುತ್ತಾರೆ? ಈಗ ಮೇಲಿರುವ ಪರಮಧಾಮಕ್ಕೆ ನಾವೂ ಸಹ ಹೋಗಿಲ್ಲ. ಕರ್ಮಾತೀತ ಸ್ಥಿತಿಯ ಮಹಿಮೆಯನ್ನು ಹಾಡಲಾಗುತ್ತದಲ್ಲವೇ? ಬಾಬಾ ಹೇಳುತ್ತಿದ್ದರು, ಕರ್ಮಾತೀತ ಎಂದರೆ ಕರ್ಮದಿಂದ ಅತೀತ, ಅಂದರೆ ಕರ್ಮಾತೀತ ಮುಕ್ತ. ಕರ್ಮ ಮಾಡುವುದರಿಂದ ರಜೆ ಸಿಕ್ಕಿತು. ಮೇಲೆ ಎಂದರೆ ಸೂಕ್ಷ್ಮವತನವು ಒಂದು ನಿಲ್ದಾಣವಾಗಿದೆ, ಅದು ನಿಲ್ದಾಣವಾಗಿದೆ. ಅದರ ನಂತರ ಮೇಲೆ ಹೈಯೆಸ್ಟ್, ಶ್ರೇಷ್ಠ, ಅತಿ ಶ್ರೇಷ್ಠ ಇದೆ. ಸರಿ ತಾನೆ ಮಕ್ಕಳೇ? ಒಳ್ಳೆಯದು. ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ಓಂ. ವರದಾನ. ಲೈಟ್ ಹೌಸ್ ಬಾಬಾ, ನಾನು ಆತ್ಮನು ಪರಮಧಾಮದಿಂದ ವಿಶ್ವ ಕಲ್ಯಾಣದ ಕರ್ತವ್ಯವನ್ನು ಮಾಡಲು ಅವತರಿಸಿದ್ದೇನೆ ಎಂಬ ಅನುಭವವು ಸದಾ ಇರಲಿ. ಈ ಸ್ಮೃತಿಯು ಲೈಟ್ ಹೌಸ್ನ ಕರ್ತವ್ಯವನ್ನು ಮಾಡುತ್ತದೆ. ಸದಾ ಈ ಸ್ಮೃತಿಯಲ್ಲಿರಿ. ಇದರಿಂದ ಯಾರು ನಿಮ್ಮ ಮುಂದೆ ಬರುತ್ತಾರೋ ಅವರು ನಾವು ಅಪಾರವಾದ ಖಜಾನೆಯ ಗಣಿಯ ಮುಂದೆ ಬಂದಿದ್ದೇವೆ ಎಂದು ಭಾವಿಸಲಿ. ಹೀಗೆ ಓಡಾಡುತ್ತಾ ಲೈಟ್ ಹೌಸ್ ಆಗಿ ಸೇವೆಯನ್ನು ಮಾಡಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.